ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ನೀವು ಕೊನೆದಾಗಿ ಏನ್ ನೋಡ್ತೀರಾ? ಗಡಿಯಾರನ, ದೇವರ ಫೋಟೋನ ಅಥವಾ ಮೊಬೈಲ್? ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಜನರು ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡು ಮಲಗ್ತಾರೆ. ಒಬ್ಬರು ಯೂಟ್ಯೂಬ್ ನೋಡ್ತಾರೆ, ಇನ್ನೊಬ್ರು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾರೆ, ಮತ್ತೊಬ್ಬರು ಚಾಟ್ ಮಾಡ್ತಾ ಮಾಡ್ತಾ ನಿದ್ರೆ ಹೋಗ್ತಾರೆ. ಆದ್ರೆ ಈ ಹ್ಯಾಬಿಟ್ ನಿಧಾನವಾಗಿ ನಿಮ್ಮ ಬಾಡಿ ಮತ್ತು ಬ್ರೈನ್ ಮೇಲೆ ಡೇಂಜರಸ್ ಎಫೆಕ್ಟ್ ಕೊಡ್ತಾ ಇದೆ ಅಂತೆ. ಹೌದು, ಮೊಬೈಲ್ ಜೊತೆ ಮಲಗೋದು ನಿಮ್ಮ ನಿದ್ರೆ, ನಿಮ್ಮ ಮೆದುಳು, ನಿಮ್ಮ ಕಣ್ಣು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡಬಹುದು. ಈ ವಿಡಿಯೋದಲ್ಲಿ ಮೊಬೈಲ್ ಜೊತೆ ಮಲಗಿದ್ರೆ ಏನಾಗುತ್ತೆ, ಯಾಕೆ ಡಾಕ್ಟರ್ಸ್ ವಾರ್ನಿಂಗ್ ಮಾಡ್ತಾರೆ ಮತ್ತು ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಹೆಚ್ಚಿನ ಜನರು ಏನ್ ಮಾಡ್ತಾರೆ ಗೊತ್ತಾ? ಬೆಡ್ ಮೇಲೆ ಮಲಗಿ ಇನ್ನು 5 ನಿಮಿಷ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ. 5 ನಿಮಿಷ ಇದ್ದಿದ್ದು 30 ನಿಮಿಷ ಆಗುತ್ತೆ, 30 ನಿಮಿಷ ಇದ್ದಿದ್ದು 1 ಅವರ್ ಆಗುತ್ತೆ. ಅದಾದ್ಮೇಲೆ ನಿದ್ರೆ ಲೇಟ್ ಆಗುತ್ತೆ. ಯಾಕೆ ಗೊತ್ತಾ? ಮೊಬೈಲ್ ಸ್ಕ್ರೀನ್ ಇಂದ ಬರುವ ಬ್ಲೂ ಲೈಟ್ ನಮ್ಮ ಬ್ರೈನ್ ಗೆ ಇನ್ನೂ ಹಗಲು ಇದೆ ಅಂತ ಸಿಗ್ನಲ್ ಕೊಡುತ್ತದೆ. ಅದರಿಂದ ನಮ್ಮ ಬಾಡಿ ಸ್ಲೀಪ್ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಮೊಬೈಲ್ ಯೂಸ್ ಮಾಡೋ ಮಲಗೋ ಜನರಿಗೆ ನಿದ್ರೆ ಬರೋದು ಲೇಟ್ ಆಗುತ್ತೆ. ಮತ್ತೆ ನಿದ್ರೆ ಬಂದರೂ ಡೀಪ್ ಸ್ಲೀಪ್ ಸಿಗೋದಿಲ್ಲ. ಡೀಪ್ ಸ್ಲೀಪ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ನಮ್ಮ ಬಾಡಿ ರಿಪೇರಿ ಆಗೋದು, ಬ್ರೈನ್ ರೆಸ್ಟ್ ಆಗೋದು, ಮೆಮೊರಿ ಸ್ಟ್ರಾಂಗ್ ಆಗೋದು ಎಲ್ಲವೂ ಡೀಪ್ ಸ್ಲೀಪ್ ಸಮಯದಲ್ಲಿ. ಆದ್ರೆ ಮೊಬೈಲ್ ಹ್ಯಾಬಿಟ್ ಇದನ್ನ ಡಿಸ್ಟರ್ಬ್ ಮಾಡಬಹುದು. ಅದರಿಂದ ಬೆಳಗ್ಗೆ ಎದ್ದ ಕೂಡಲೇ ತಲೆ ಹೆವಿ ಆಗಿರುತ್ತೆ, ಬಾಡಿ ಟೈರ್ಡ್ ಆಗಿರುತ್ತೆ, ಮೂಡ್ ಆಫ್ ಆಗಿರುತ್ತೆ. ಕೆಲವರಿಗೆ ಕೋಪ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಫೋಕಸ್ ಕಡಿಮೆ ಆಗುತ್ತೆ. ಇನ್ನೊಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ? ಹೆಚ್ಚಿನ ಜನರು ಮೊಬೈಲ್ ಅನ್ನು ಪಿಲ್ಲೋ ಹತ್ತಿರ ಇಟ್ಟು ಮಲಗ್ತಾರೆ. ಕೆಲವರು ಚೆಸ್ಟ್ ಮೇಲೆ ಇಟ್ಕೊಂಡೇ ಮಲಗ್ತಾರೆ. ಇದು ಡೇಂಜರಸ್ ಆಗಬಹುದು. ಯಾಕಂದ್ರೆ ಫೋನ್ ಹೀಟ್ ಮತ್ತು ರೇಡಿಯೇಷನ್ ಬಗ್ಗೆ ಹಲವರು ಕನ್ಸರ್ನ್ ಹೇಳ್ತಾರೆ. ಎಸ್ಪೆಷಲಿ ಚಾರ್ಜಿಂಗ್ ಗೆ ಹಾಕಿ ಫೋನ್ ಹತ್ತಿರ ಇಟ್ಟು ಮಲಗುವುದು ತುಂಬಾ ರಿಸ್ಕ್. ಕೆಲವೊಮ್ಮೆ ಫೋನ್ ಓವರ್ ಹೀಟ್ ಆಗಬಹುದು, ಬ್ಯಾಟರಿ ಪ್ರಾಬ್ಲಮ್ ಬರಬಹುದು, ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಬಹುದು. ಅದಕ್ಕೆ ಎಕ್ಸ್ಪರ್ಟ್ಸ್ ಹೇಳೋದು ಫೋನ್ ಅನ್ನು ಬೆಡ್ ಮೇಲೆ ಚಾರ್ಜ್ ಗೆ ಹಾಕಬೇಡಿ ಅಂತ. ಒಂದು ದೊಡ್ಡ ಪ್ರಾಬ್ಲಮ್ ಮೊಬೈಲ್ ಅಡಿಕ್ಷನ್. ರಾತ್ರಿ ಮಲಗೋ ಸಮಯದಲ್ಲಿ ಒಂದು ವಿಡಿಯೋ, ಇನ್ನೊಂದು ರೀಲ್ಸ್, ಇನ್ನೊಂದು ನೋಟಿಫಿಕೇಶನ್, ಹೀಗೆ ಬ್ರೈನ್ ಗೆ ರೆಸ್ಟ್ ಸಿಗೋದಿಲ್ಲ. ಅದರ ಪರಿಣಾಮ ಬ್ರೈನ್ ಯಾವಾಗಲೂ ಆಕ್ಟಿವ್ ಮೂಡ್ ನಲ್ಲಿ ಇರುತ್ತೆ. ಅದರಿಂದ ಆತಂಕ, ಸ್ಟ್ರೆಸ್, ಓವರ್ ಥಿಂಕಿಂಗ್ ಜಾಸ್ತಿ ಆಗಬಹುದು. ಕೆಲವರಿಗೆ ಏನಾಗುತ್ತೆ ಗೊತ್ತಾ? ರಾತ್ರಿ 2 ಗಂಟೆ 3 ಗಂಟೆ ಆದರೂ ನಿದ್ರೆ ಬರೋದಿಲ್ಲ. ಅದಾದ್ಮೇಲೆ ಬೆಳಗ್ಗೆ ಲೇಟ್ ಆಗಿ ಎದ್ದುಕೊಳ್ತಾರೆ. ಡೇ ಫುಲ್ ಎನರ್ಜಿ ಇರೋದಿಲ್ಲ. ಸ್ಕೂಲ್ ಸ್ಟೂಡೆಂಟ್, ಕಾಲೇಜ್ ಸ್ಟೂಡೆಂಟ್, ಆಫೀಸ್ ಕೆಲಸ ಮಾಡುವವರು, ಇವರಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಕೂಡ ಬರಬಹುದು. ಮತ್ತೊಂದು ಎಫೆಕ್ಟ್ ಕಣ್ಣುಗಳ ಮೇಲೆ. ಡಾರ್ಕ್ ರೂಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡಿದ್ರೆ ಐಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದ ಕಣ್ಣು ನೋವು, ಕಣ್ಣಲ್ಲಿ ನೀರು ಬರುವುದು, ತಲೆನೋವು ಮತ್ತು ದೂರದೃಷ್ಟಿ ಈ ಸಿಂಪ್ಟಮ್ಸ್ ಬರಬಹುದು. ಕೆಲವರಿಗೆ ಡಾರ್ಕ್ ಸರ್ಕಲ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಎಕ್ಸ್ಪರ್ಟ್ಸ್ ಹೇಳೋ ಸಿಂಪಲ್ ಹ್ಯಾಬಿಟ್ ನ ಫಾಲೋ ಮಾಡಿದ್ರೆ ಸಾಕು. ಮಲಗೋ 30 ಮಿನಿಟ್ಸ್ ಮುಂಚೆ ಮೊಬೈಲ್ ಯೂಸ್ ಸ್ಟಾಪ್ ಮಾಡಿ. ಫೋನ್ ಅನ್ನು ಬೆಡ್ ಇಂದ ದೂರ ಇಡಿ. ನೈಟ್ ಮೋಡ್ ಯೂಸ್ ಮಾಡಿ. ಚಾರ್ಜಿಂಗ್ ಹಾಕಿ ಪಿಲ್ಲೋ ಹತ್ತಿರ ಇಡಬೇಡಿ. ಸ್ಲೀಪ್ ಟೈಮ್ ಫಿಕ್ಸ್ ಮಾಡಿ. ಈ ಸಿಂಪಲ್ ಹ್ಯಾಬಿಟ್ ನಿಮ್ಮ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡಬಹುದು. ಇಮ್ಯಾಜಿನ್ ಮಾಡಿ, ಒಂದು ದಿನ ಮೊಬೈಲ್ ಇಲ್ಲದೆ ಬೇಗ ಮಲಗಿದ್ರೆ ಏನಾಗುತ್ತೆ ಅಂತ. ಏನಾಗುತ್ತೆ ಗೊತ್ತಾ? ಬೆಳಗ್ಗೆ ಫ್ರೆಶ್ ಫೀಲಿಂಗ್ ಬರುತ್ತೆ, ಮೈಂಡು ಶಾಂತವಾಗಿರುತ್ತೆ, ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ಇದೇ ಹೆಲ್ತಿ ಲೈಫ್ ಸ್ಟೈಲ್. ಹಾಗಾದ್ರೆ ಇವತ್ತಿಂದನೇ ಮೊಬೈಲ್ ಜೊತೆ ಮಲಗೋ ಹ್ಯಾಬಿಟ್ ಕಡಿಮೆ ಮಾಡ್ತೀರಾ? ಕಮೆಂಟ್ ನಲ್ಲಿ ಹೇಳಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇಂತಹ ಹೆಲ್ತ್ ಮತ್ತು ಡೈಲಿ ಲೈಫ್ ಸೀಕ್ರೆಟ್ ಅನ್ನು ನಾವು ಪ್ರತಿದಿನ ತರುತ್ತಾ ಇರ್ತೀವಿ.